ಬೆದರಿದೆ. ಆನೆಯ ರಂಪಾಟಕ್ಕೆ ಜನರು ದಿಕ್ಕಾಪಾಲಾಗಿ ಓಡಿದ್ದಾರೆ. ಮಾವುತನ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿಯಲ್ಲಿರುವ ಖಾಸಗಿ ಕಾಲೇಜು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಪ್ರಹ್ಲಾದ್ ಜೋಶಿ, ಸಚಿವ ಸತೀಶ್ ಜಾರಕಿಹೊಳಿ, ಶಾಸಕ ಅರವಿಂದ್ ಬೆಲ್ಲದ್ ಸೇರಿದಂತೆ ಹಲವರು ಭಾಗಿಯಾಗಿ ಬಿಎಸ್ಎಂ ತಾಂತ್ರಿಕ ಕಾಲೇಜಿನಲ್ಲಿ ನಡೀತಾ ಇರುವ ಕಾರ್ಯಕ್ರಮ ವೇದಿಕೆಯಲ್ಲೇ ಸತೀಶ್ ಜಾರಕಿಹೊಳಿ, ಪ್ರಹ್ಲಾದ್ ಜೋಶಿ ಮತ್ತು ಪ್ರಭಾಕರ್ ಕೋರೆ ರಾಜಕೀಯ ಬೆಳವಣಿಗೆ ಕುರಿತು ಚರ್ಚೆಯನ್ನ ನಡೆಸಿದರು. ಕಲುಷಿತ ನೀರನ್ನು ಸೇವಿಸಿ ಗ್ರಾಮಸ್ಥರೆಲ್ಲರೂ ಅಸ್ವಸ್ಥರಾಗಿರುವಂತಹ ಘಟನೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಉಪ್ಪುಂದ ಗ್ರಾಮದಲ್ಲಿ ನಡೆದಿದೆ. ಉಪ್ಪುಂದದ ಕಾಸನಾಡಿ ಪರಿಸರದ ಬಾವಿಯಿಂದ ಹಲವು ಹಳ್ಳಿಗಳಿಗೆ ನೀರು ಸರಬರಾಜು ಆಗುತ್ತೆ. ಸರಬರಾಜು ಆಗಿರುವಂತಹ ಕಲುಷಿತ ನೀರು ಸೇವಿಸಿ 100ಕ್ಕೂ ಅಧಿಕ ಮಂದಿಗೆ ವಾಂತಿ ಭೇದಿ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ರು. ಇದೀಗ ವರದಿ ಕೈ ಸೇರಿದ್ದು ಆಮಶಂಕೆಯಿಂದ ಈ ರೀತಿ ಆಗಿದೆ ಎಂಬುದು ಬಯಲಾಗಿದೆ. ಇನ್ನು ಆಮಶಂಕೆ ಹರಡಲು ಕಾರಣ ಏನು ಎಂಬುದನ್ನು ಆರೋಗ್ಯ ಇಲಾಖೆ ಪತ್ತೆ ಹಚ್ಚುತ್ತಾ ಇರುವುದಾಗಿ ಮಾಹಿತಿ ನೀಡಿದ್ದಾರೆ. ಬಿಸಿಯೂಟ ಕಾರ್ಮಿಕರ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧಾರವಾಡದಲ್ಲಿ ಅಕ್ಷರ ದಾಸೋಹ ಕಾರ್ಮಿಕರಿಂದ ಪ್ರತಿಭಟನೆ ನಡೆಸಲಾಯಿತು. ಎಐಯುಟಿಯುಸಿ ಮತ್ತು ರಾಜ್ಯ ಸಂಯುಕ್ತ ಅಕ್ಷರ ದಾಸೋಹ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು. ಸಕಾಲದಲ್ಲಿ ವೇತನ ನೀಡಬೇಕು, ಸೇವಾ ಹಿರಿತನ ಭತ್ಯೆ ನೀಡಬೇಕು, ಕಾಯಂ ಸರ್ಕಾರಿ ನೌಕರರನ್ನಾಗಿ ನೇಮಿಸಿಕೊಳ್ಳಬೇಕು, ಏಪ್ರಿಲ್ನಿಂದ ಮೇ ತಿಂಗಳ ಬಾಕಿ ಗೌರವಧನ ಪಾವತಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ವಿಜಯ್ ಟಾಟಾ ದೂರು ನೀಡಿರುವ ವಿಚಾರಕ್ಕೆ ರಮೇಶ್ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿರುವಂತಹ ಅವರು ವಿಜಯ್ ಟಾಟಾ ಮೇಲೆ ರಾಜಕೀಯ ಒತ್ತಡ ಇದೆ, ರಾಜಕೀಯ ಒತ್ತಡದಿಂದಲೇ ದೂರನ್ನು ಕೊಟ್ಟಿದ್ದಾರೆ, ಒತ್ತಡದ ಬಗ್ಗೆ ಸ್ವತಃ ವಿಜಯ್ ನನಗೆ ಹೇಳಿದ್ದಾರೆ ಅಂತ ಜೆಡಿಎಸ್ ನಾಯಕ ರಮೇಶ್ ಗೌಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇನ್ನು ಇದೇ ವೇಳೆ ನಾನು ವಿಜಯ್ ಟಾಟಾ ಮನೆಗೆ ಹೋಗಿಲ್ಲ, ಅವರ ಮನೆಯಲ್ಲಿ ಹೋಗಿ ಕರೆ ಸಹ ಮಾಡಿಲ್ಲ, ಸಿಸಿಟಿವಿ ದಾಖಲೆ ಇದ್ರೆ ರಿಲೀಸ್ ಮಾಡಲಿ ಅಂತ ಸವಾಲ್ ಹಾಕಿದ್ರು. ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು, ಇದುವರೆಗೂ ನಾನು ನಿನಗೆ ಸಾರ್ ಅಂತ ಕರಿತಾ ಇದ್ದೆ, ನೀನೊಬ್ಬ ಮನುಷ್ಯನ ಅಂತೇಳಿ ನಿನ್ನೆ ಪೊಲೀಸ್ ಅಧಿಕಾರಿಗಳ ಮುಂದೆ ನಾನು ಬೈದೆ. ಹೊತ್ತಿಗೆ ಕೇಳಿದೆ, ಏನು ಬೈದಿದ್ದೆ ಅಂತಂದ್ರೆ ಈ ರೀತಿ ಮಾಡಿದ್ಯಲ್ಲಪ್ಪ ಅಂತ ಕೇಳಿದ್ದು. ನೀನು ಇಷ್ಟೊಂದು ನೀಚ ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿದು ನೀನು ಮಾಡಿದ್ಯಲ್ಲ ಸರಿನಾ ಅಂತ. ಸರ್, ಆ ಮನುಷ್ಯ ಹೇಳ್ತಾನೆ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ, ಅಯ್ಯೋ ನಾನು ಐ ಎಮ್ ಹೆಲ್ಪ್ಲೆಸ್, ನನಗೆ ಯಾವುದೋ ಪ್ರೆಜರ್ ಇದೆ, ಹಾಗಾಗಿ ನಾನು ಅಂತ. ಹೇಳಪ್ಪ, ಅಲ್ಲಿ ಇನ್ಸ್ಪೆಕ್ಟರ್ ಇದ್ದಾರೆ, ನಾನು ನೋಡಿಸಿದೆ. ಇನ್ಸ್ಪೆಕ್ಟರ್ ಅವನು ಸಮ್ಮುಖದಲ್ಲೇ ಸರ್ ಈ ರೀತಿ ಒಂದು ಸುಳ್ಳು ಕಂಪ್ಲೇಂಟ್ ಕೊಡ್ತೀಯಲ್ಲ ನೀನು. 5 ವರ್ಷ ಸಿದ್ದರಾಮಯ್ಯ ಅವರೇ ನಮ್ಮ ಸಿಎಂ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಸಿದ್ದರಾಮಯ್ಯ ಅವರೇ ನಮ್ಮ ನಾಯಕರು, ಚಾಮುಂಡೇಶ್ವರಿ ತಾಯಿ ಆಶೀರ್ವಾದ ಇದೆ, ಎಲ್ಲಾ ಸಮಸ್ಯೆಯಿಂದ ಅವರು ಹೊರ ಬರ್ತಾರೆ ಅಂತ ಹೇಳಿದರು. ಅವರೇ ನಮ್ಮ ನಾಯಕರು, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು. ಮುಂದಿನ 5 ವರ್ಷಗಳ ಕಾಲ ಈ ಅವಧಿಯಲ್ಲಿ ಸಂಪೂರ್ಣವಾಗಿ ಅವರೇ ಮುಖ್ಯಮಂತ್ರಿ ಆಗಿರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಬಯಕೆ. ಅವರು ಏನು ಈ ಒಂದು ಆರೋಪಗಳೇನು ಬರ್ತಾ ಇದೆ, ಆ ಆರೋಪಗಳಿಂದ ಅತಿ ಶೀಘ್ರದಲ್ಲೇ ಚಾಮುಂಡಿಯ ಆಶೀರ್ವಾದದಿಂದ ಈಚೆ ಬರ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಯಾರು ಇನ್ನು ಸಿಎಂ ರಾಜೀನಾಮೆ ಕೇಳುವವರು ಡೋಂಗಿತನ ಬಿಡ್ಲಿ ಅಂತ ಸಚಿವ ಕೃಷ್ಣ ಬೈರೇಗೌಡ ವಾಗ್ದಾಳಿ ನಡೆಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ರಾಜೀನಾಮೆ ಕೇಳುವವರ ಮೇಲೆ ಸಾಕಷ್ಟು ಕೇಸ್ಗಳಿವೆ, ಸಿಎಂ ರಾಜೀನಾಮೆಗೆ ಆಗ್ರಹಿಸುವವರು ಅವರೇ ರಾಜೀನಾಮೆ ಕೊಡ್ಲಿ, ಅವರಿಗೊಂದು ಕಾನೂನು, ಬೇರೆಯವರಿಗೆ ಇನ್ನೊಂದು ಕಾನೂನು ಇದೆಯಾ, ಸಿಎಂ ತಪ್ಪು ಮಾಡಿಲ್ಲ ಅಂತ ಜಿಟಿ ದೇವೇಗೌಡರೇ ಹೇಳಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ಇವರೆಲ್ಲ ಮಾತಾಡ್ತಾ ಇದ್ದಾರೆ, ಏನೆಲ್ಲ ಮಾತಾಡ್ತಾ ಇದ್ದಾರೆ. FIR ಆದ ಕೂಡಲೇ ರಾಜೀನಾಮೆ ಕೊಟ್ಬಿಡ್ಬೇಕು, ಯಾರ ಮೇಲೆ ಇಲ್ಲ FIR, ಅವರೆಲ್ಲರೂ ಕೊಡಲಿ. ಏನಾಗಾದರೆ ನನಗೊಂದು ಕಾನೂನು, ನಿಮ್ಗಿನ್ನೊಂದು ಕಾನೂನಾ? ನಾನು ನಿಮಗೆ ಬೆರಳು ತೋರಿಸೋವಾಗ ಒಂದು ಬೆರಳು ನಿಮಗೆ ತೋರಿಸಿದ್ರೆ 4 ಬೆರಳು ನನ್ನ ಕಡೆಗೆ ತೋರಿಸ್ಕೊಳ್ತಾ ಇದೆ. ಮರಿಬೇಡಿ, ಅವ್ರು ನಿಮಗೊಂದು ಕಾನೂನು ನನಗೊಂದು ಕಾನೂನು ಆಗೋದಿಲ್ಲ. ನಾನು ನಿಮಗೆ ಏನು
ಪ್ರವಚನ ಮಾಡ್ತೇನೆ ಅದನ್ನು ನಾನು ಅನುಸರಣೆ ಮಾಡಬೇಕು. ಫಸ್ಟು ನಾನು ಅನುಸರಣೆ ಮಾಡಿ ಆಮೇಲೆ ನಿಮಗೆ ಪಾಠ ಹೇಳಿದ್ರೆ ನಾನು ಹೇಳೋ ಪಾಠ. ಸಿಎಂ ಮೇಲಿನ ಜಿಟಿಡಿ ಪ್ರೀತಿ ಏನು ಅಂತ ನೀವು ಅವರನ್ನೇ ಕೇಳಿ ಅಂತ ಸಾರಾ ಮಹೇಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮೈಸೂರಲ್ಲಿ ಮಾತನಾಡಿದ ಅವರು ಎಚ್ಡಿಕೆ ಮೇಲೆ ಎಫ್ಐಆರ್ ಬಗ್ಗೆ ತನಿಖೆ ನಡೀತಾ ಇದೆ. ಕುಮಾರಸ್ವಾಮಿ ಪ್ರಭಾವ ಬಿಡಿಸೋದಕ್ಕೆ ಸಾಧ್ಯ ಇಲ್ಲ. ಮೂಡಾ ಕೇಸ್ನಲ್ಲಿ ಸಿಎಂ ಅಕ್ರಮ ನಡೆಸಿದ್ದಾರೆ. ಹೀಗಾಗಿ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಆಗ್ರಹಿಸಿದರು. ಅವ್ರು ಯಾರೋ ಹೇಳಿದ್ದಾರೆ 50 ಕೋಟಿ ಕೊಡುವಂಥವು ನೀ ಏನಪ್ಪ? ಇಲ್ಲಿವರೆಗೆ ಯಾಕೆ ಸುಮ್ಮನಿದ್ದೆ? ಏನ್ರಿ ಇದು ವ್ಯವಸ್ಥೆನಾ ಇದು? ಹಾಗಿದ್ರೆ ಯಾರ ಮೇಲೆ ಯಾರು ಬೇಕಾದ್ರೂ ಕಂಪ್ಲೇಂಟ್ ಕೊಡ್ಬೋದಾ? ಅವ್ರು ಯಾರೋ ಬಿಎಂಟಿಸಿ ಬಸ್ನಲ್ಲಿ ಪ್ರಯಾಣಿಕನೋರ್ವ ಪುಂಡಾಟ ಮೆರೆದಿದ್ದಾನೆ. ಮೊನ್ನೆ ಬಸ್ನಲ್ಲಿ ಕಂಡಕ್ಟರ್ಗೆ ಚಾಕು ಇರಿತ ಮಾಸುವ ಮುನ್ನವೇ ನಿನ್ನೆ ಅತ್ತಿ ಬೆಲೆಟ್ಟು ಮೆಜೆಸ್ಟಿಕ್ಗೆ ಹೋಗ್ತಾ ಇರುವಂತ ವೋಲ್ವೋ ಬಸ್ನಲ್ಲಿ ಪ್ರಯಾಣಿಕ ಸ್ಕ್ರೂ ಡ್ರೈವರ್ ಅನ್ನು ಹಿಡಿದು ಕಂಡಕ್ಟರ್ ಹಾಗೆ ಚಾಲಕನಿಗೆ ಬೆದರಿಕೆ ಹಾಕಿದ್ದಾನೆ. ವೇತನ ಹೆಚ್ಚಳಕ್ಕೆ ಗ್ರಾಮ ಪಂಚಾಯಿತಿ ನೌಕರರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ವಾಟರ್ ಮ್ಯಾನ್, ಬಿಲ್ ಕಲೆಕ್ಟರ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಜೊತೆಗೆ ಮಂತ್ರಿಗಳು ಸ್ಥಳಕ್ಕೆ ಬಂದು ಬೇಡಿಕೆ ಈಡೇರಿಸಬೇಕು ಅಂತ ಆಗ್ರಹಿಸಿದರು. ಸರ್, ಈಗಾಗಲೇ ಗ್ರಾಮೀಣ ಮಟ್ಟದಲ್ಲಿ ನಾವೊಂದು ಕೆಲಸ ನಿರ್ವಹಿಸ್ತಕ್ಕಂಥ ಎಲ್ಲ ನೌಕರರಾಗಿರ್ಬೋದು, ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು, ನಮ್ಮ ಯಾವುದೇ ಬೇಡಿಕೆಗಳನ್ನು ಸರ್ಕಾರ ಆಗಿರ್ಬೋದು ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದನೆ ನೀಡದೇ ಇರುವುದರಿಂದ ಇವತ್ತಿನ ದಿನ ಈ ಒಂದು ಅನಿರ್ದಿಷ್ಟ ಹೋರಾಟಕ್ಕೆ ನಾವು ಕರೆಯನ್ನು ಕೊಟ್ಟಿದ್ದೀವಿ. ನಮ್ಮ ಒಂದು ಎಲ್ಲ ಬೇಡಿಕೆಗಳು ಈಡೇರಿಸುವವರೆಗೂ ಈ ಫ್ರೀಡಂ ಪಾರ್ಕ್ನಿಂದ ನಾವು ಹೋಗುವುದಿಲ್ಲ ಅಂತಕ್ಕಂಥ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಇಡಿ ದಾಳಿ ನಡೆಸಿದೆ. ರಾಷ್ಟ್ರೀಕೃತ ಬ್ಯಾಂಕ್ ಸಿಬ್ಬಂದಿ ಮನೆ ಮೇಲೆ ದೆಹಲಿಯ ಇಡಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದಾರೆ. ಬೆಂಗಳೂರಿನಲ್ಲಿ ಸತತ 2ನೇ ದಿನ ಈ ದಾಳಿ ಮುಂದುವರೆದಿದೆ. ಅಥಣಿ ಮುಖ್ಯಾಧಿಕಾರಿ ಮೇಲಿನ ಹಲ್ಲೆಯನ್ನ ಖಂಡಿಸಿ ಪೌರ ಕಾರ್ಮಿಕರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಥಣಿ ಹಲ್ಯಾಳ ರಸ್ತೆಯಲ್ಲಿರುವಂತಹ ಸ್ಮಶಾನ ಭೂಮಿ ಒತ್ತುವರಿ ತೆರವಿಗೆ ಆಗ್ರಹಿಸಿ ನ್ಯಾಯವಾದಿ ಶಶಿ ಬಾಡಗಿ ಮನವಿಯನ್ನ ನೀಡಿದ್ರು. ಈ ಕುರಿತು ಮುಖ್ಯಾಧಿಕಾರಿಯನ್ನ ವಿಚಾರಿಸುವುದಕ್ಕೆ ಹೋದ ವೇಳೆ ಹಲ್ಲೆಯನ್ನ ನಡೆಸಿದ್ದಾರೆ. ಇದನ್ನ ಖಂಡಿಸಿ ಪುರಸಭೆಯ ಎಲ್ಲಾ ಕೆಲಸವನ್ನ ಸ್ಥಗಿತಗೊಳಿಸಿ ಇವತ್ತು ಪುರಸಭೆ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಸಿಲಿಂಡರ್ ಸ್ಫೋಟಗೊಂಡು 6 ಜನರಿಗೆ ಗಂಭೀರ ಗಾಯಗಳಾಗಿದ್ದು, ಇಬ್ಬರ ಸ್ಥಿತಿ ಗಂಭೀರವಾಗಿರುವಂತಹ ಘಟನೆ ದಾವಣಗೆರೆ ತಾಲೂಕಿನ ತುರ್ಚಘಟ್ಟ ಗ್ರಾಮದಲ್ಲಿ ನಡೆದಿದೆ. ರಾತ್ರಿ ವೇಳೆ ಸಿಲಿಂಡರ್ ಆಫ್ ಮಾಡದೆ ಇದ್ದಿದ್ರಿಂದ ಈ ಅವಘಡ ಸಂಭವಿಸಿದೆ. ಇನ್ನು ಸ್ಫೋಟದಿಂದ ಮನೆ ಮೇಲ್ಛಾವಣಿ ಸಂಪೂರ್ಣ ಕುಸಿತವಾಗಿದ್ದು ಗಾಯಾಳುಗಳನ್ನ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬೆಳಗಾವಿಯಲ್ಲಿರುವ ಬಿಮ್ಸ್ ಆಸ್ಪತ್ರೆಯಲ್ಲಿ ಔಷಧಿ ಸಿಗದೆ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರಿ ಔಷಧಿಗಳು ಖಾಸಗಿ ಮೆಡಿಕಲ್ ಶಾಪ್, ಬಿಮ್ಸ್ ವೈದ್ಯರ ಖಾಸಗಿ ಆಸ್ಪತ್ರೆಗಳಲ್ಲಿ ಮಾರಾಟ ಆಗ್ತಾ ಇದೆ ಅನ್ನೋ ಆರೋಪ ಕೇಳಿಬಂದಿದೆ. ಔಷಧಿಗಳ ಮೇಲೆ ನಾಟ್ ಫಾರ್ ಸೇಲ್ ಅಂತ ಮುದ್ರಿಸಿ ವಿತರಿಸೋದು ಕಡ್ಡಾಯ. ಆದರೆ ಬಿಮ್ಸ್ ವಿತರಿಸುವ ಔಷಧಿಗಳ ಮೇಲೆ ನಾಟ್ ಫಾರ್ ಸೇಲ್ ಮುದ್ರಿಸದೆ ರೋಗಿಗಳಿಗೆ ವಿತರಣೆ ಮಾಡಲಾಗ್ತಾ ಇದೆ. ಕೋಟಿ ರೂಪಾಯಿ ವೆಚ್ಚದ ಔಷಧಿಗಳ ವಿತರಣೆಯಲ್ಲಿ ಆಸ್ಪತ್ರೆ ಎಡವಟ್ಟು ಮಾಡಿಕೊಂಡಿದ್ದು ಆಸ್ಪತ್ರೆ ವಿರುದ್ಧ